ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಮೆಚುರಿಟಿ ಹಣ ಪಡೆಯುವುದು ಹೇಗೆ, ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಭಾಗ್ಯಲಕ್ಷ್ಮಿ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದ ಸಾವಿರಾರು ಹೆಣ್ಣು ಮಕ್ಕಳಿಗೆ ಈಗ ಶುಭ ಸುದ್ದಿ ಸಿಕ್ಕಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 4,367 ಫಲಾನುಭವಿಗಳ ಭಾಗ್ಯಲಕ್ಷ್ಮಿ ಬಾಂಡ್ಗಳು ಪರಿಪಕ್ವವಾಗಿದ್ದು, ಹಣ ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಾಲನೆ ನೀಡಿದೆ. ಯಾರಿಗೆ ಸಿಗಲಿದೆ ಈ ಹಣ? ಏಪ್ರಿಲ್ 2007ರಿಂದ ಮಾರ್ಚ್ 2008ರ ಅವಧಿಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಡಿ ನೋಂದಣಿಯಾಗಿ ಪ್ರಸ್ತುತ 18 ವರ್ಷ ಪೂರ್ಣಗೊಳಿಸಿರುವ ಜಿಲ್ಲೆಯ ಫಲಾನುಭವಿಗಳ ಬಾಂಡ್ ಮೊತ್ತ ಈಗ ಪಾವತಿಗೆ ಸಿದ್ಧವಾಗಿದೆ. ಅರ್ಹ ಫಲಾನುಭವಿಗಳ ವಿವರಗಳನ್ನು ಈಗಾಗಲೇ ತಂತ್ರಾಂಶಗಳಲ್ಲಿ ಅಳವಡಿಸಲಾಗುತ್ತಿದ್ದು, ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಅಂದರೆ ಏಪ್ರಿಲ್ 2007ರಿಂದ ಮಾರ್ಚ್ 2008ರ ಅವಧಿಯಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದ್ರೆ ನಿಮಗೆ ಆ ಹಣ ಈಗ ಬರುತ್ತೆ, ಮೆಚುರಿಟಿ ಆಗಿರುತ್ತೆ. ವಿವರ ಯಾರಿಗೆ ಅನ್ವಯ? ಏಪ್ರಿಲ್ 2007ರಿಂದ ಮಾರ್ಚ್ 2008ರ ಅವಧಿಯಲ್ಲಿ ನೋಂದಾಯಿತರಾಗಿರಬೇಕು. ಅರ್ಹತೆ 18 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು. ಅಗತ್ಯ ದಾಖಲೆಗಳು: ಭಾಗ್ಯಲಕ್ಷ್ಮಿ ಬಾಂಡ್ ಬೇಕು, ಆಧಾರ್ ಕಾರ್ಡು, ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಪಾಸ್ಬುಕ್. ಕೊನೆಯ ದಿನಾಂಕ ಮಾರ್ಚ್ 25, 2026. ಫಲಾನುಭವಿಗಳ ಹಾಜರಾತಿ ಕಡ್ಡಾಯ. ಪ್ರಮುಖ ನಿಯಮಗಳು ಏನಂದರೆ, ಫಲಾನುಭವಿಗಳೇ ಹಾಜರಾತಿಯಾಗಿರಬೇಕು ಕಡ್ಡಾಯವಾಗಿ. ಹಣ ಪಡೆಯಲು ಇಲಾಖೆಯು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೊಳಿಸಿದೆ. ಖುದ್ದು ಹಾಜರಾತಿ: ಬಾಂಡ್ ಹೊಂದಿರುವ ಫಲಾನುಭವಿಗಳು ಕಡ್ಡಾಯವಾಗಿ ಕಚೇರಿಗೆ ಖುದ್ದು ಹಾಜರಾಗಬೇಕು. ಪಾಲಕರು ಅಥವಾ ಸಂಬಂಧಿಕರು ಬಾಂಡ್ ಹಿಡಿದು ಬಂದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ. ಯಾರ ಹೆಸರಲ್ಲಿ ಬಾಂಡ್ ಇರುತ್ತೋ ಆ ಹೆಣ್ಣು ಮಗುವನ್ನೇ ಕಚೇರಿಗೆ ನೀವು ಕರ್ಕೊಂಡು ಹೋಗಬೇಕು. ದಾಖಲೆಗಳು: ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಬ್ಯಾಂಕ್ ಪಾಸ್ಬುಕ್ ಪುಸ್ತಕ ಕಡ್ಡಾಯವಾಗಿ ತರಬೇಕು. ಆಧಾರ್ ಆಧಾರಿತವಾಗಿಯೇ ನೇರವಾಗಿ ಫಲಾನುಭವಿಯ ಖಾತೆಗೆ ಹಣ ಜಮೆಯಾಗಲಿದೆ. ಮಾರ್ಚ್ 25ರ ಒಳಗಾಗಿ ಸಂಬಂಧಪಟ್ಟ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯನ್ನು ಸಂಪರ್ಕಿಸಬೇಕು. ಒಂದು ವೇಳೆ ನಿಗದಿತ ಸಮಯಕ್ಕೆ ಹಾಜರಾಗದಿದ್ದರೆ ಆ ಹಣವು ಮರಳಿ ಸರ್ಕಾರದ ಖಜಾನೆಗೆ ಸೇರಲಿದೆ. ಅಂದರೆ ನೀವು ಮಾರ್ಚ್ 25ರ ಒಳಗಾಗಿ ನೀವು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಗೆ ಹೋಗಿ ನಿಮ್ಮ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಟ್ಟು ಹಣವನ್ನು ಪಡಿಬೇಕು. ಇಲ್ಲವಾದರೆ ಆ ಹಣ ಮತ್ತೆ ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ. ನೀವು ಭೇಟಿ ನೀಡಬೇಕಾದ ಕಚೇರಿಗಳ ವಿಳಾಸ ಇಲ್ಲಿದೆ. ಜಿಲ್ಲೆಯ 4 ತಾಲೂಕುಗಳು ಫಲಾನುಭವಿಗಳು ಈ ಕೆಳಗಿನ ವಿಳಾಸಗಳಲ್ಲಿ ಸಂಪರ್ಕಿಸಬಹುದು. ದೇವನಹಳ್ಳಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ, 2ನೇ ಮಹಡಿ, ಅಕ್ಷಯ ಭವನ, ಪಿಡಿ ಬ್ಯಾಂಕ್ ಕಟ್ಟಡ. ದೊಡ್ಡಬಳ್ಳಾಪುರ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ, ಎಪಿಎಂಸಿ ಒಳಾವರಣ, ಟಿಬಿ ಸರ್ಕಲ್ ಹತ್ತಿರ. ಇಲ್ಲಿ ಹೋಗಿ ನೀವು ಭೇಟಿಯನ್ನು ಕೊಡಬೇಕು. ಹೊಸಕೋಟೆಯಲ್ಲಿರೋರು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ, ಟಿಎಪಿಸಿಎಂಸಿ ಆವರಣ. ನೆಲಮಂಗಲದಲ್ಲಿದ್ದರೆ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ, NH4, ಸುಂಡೆಕೊಪ್ಪ ಬೈಪಾಸ್, ಪರ್ವತಪ್ಪ ಲೇಔಟ್. ಈ ಸೂಚಿಸುವಂತಹ ಕಚೇರಿಗೆ ಹೋಗಿ ನೀವು ಭೇಟಿ ಕೊಡಬೇಕು. 92% ಪ್ರಗತಿ. ಕಳೆದ ಸಾಲಿನಲ್ಲಿ ಬಾಂಡ್ ಮೆಚುರಿಟಿ ಹೊಂದಿದ್ದ ಫಲಾನುಭವಿಗಳನ್ನು ಪತ್ತೆ ಹಚ್ಚಲು ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ವಿಶೇಷ ಅಭಿಯಾನ ನಡೆಸಲಾಗಿತ್ತು. ಈ ಮೂಲಕ ಜಿಲ್ಲೆಯಲ್ಲಿ ಈಗಾಗಲೇ 92% ಪ್ರಗತಿ ಸಾಧಿಸಲಾಗಿದೆ. ಇನ್ನುಳಿದ ಕೆಲವು ಫಲಾನುಭವಿಗಳು ಪತ್ತೆಯಾಗದ ಕಾರಣ ಅವರ ಹಣ ಸರ್ಕಾರಕ್ಕೆ ವಾಪಸ್ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಬಾಕಿ ಇರುವವರು ಕೂಡಲೇ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. 2007ರಿಂದ 2008ನೇ ಸಾಲಿನಲ್ಲಿ ನೋಂದಣಿಯಾದ 18 ವರ್ಷ ತುಂಬಿದ ಎಲ್ಲ ಫಲಾನುಭವಿಗಳ ಹಣ ಪಾವತಿಗೆ ಸಿದ್ಧವಿದೆ. ಕಚೇರಿಯಲ್ಲಿ ನಡೆಯುವ ಈ ಎಲ್ಲ ಪ್ರಕ್ರಿಯೆಗಳು ಸಂಪೂರ್ಣ ಉಚಿತವಾಗಿದ್ದು, ಮಧ್ಯವರ್ತಿಗಳ ಮೊರೆ ಹೋಗದೆ ನೇರವಾಗಿ ಕಚೇರಿಗೆ ಭೇಟಿ ನೀಡಿ ಸೌಲಭ್ಯ ಪಡೆಯಿರಿ. ಅಂದರೆ ನೀವು ಯಾವುದೇ ಮಧ್ಯವರ್ತಿಯನ್ನು ಸಂಪರ್ಕಿಸಬೇಡಿ, ನೇರವಾಗಿ ಕಚೇರಿಗೆ ಹೋಗಿ ನಿಮ್ಮ ಹಣವನ್ನು ಪಡೆಯಿರಿ. ಬಾಂಡ್ ಕಳೆದು ಹೋಗಿದ್ದರೆ ಏನು ಮಾಡಬೇಕು? ತಕ್ಷಣವೇ ನಿಮ್ಮ ವ್ಯಾಪ್ತಿಯ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಶಿಶು ಅಭಿವೃದ್ಧಿ ಕಚೇರಿಯನ್ನು ಸಂಪರ್ಕಿಸಿ. ನಿಮ್ಮ ನೋಂದಣಿ ಸಂಖ್ಯೆ ಇದ್ದರೆ ಪ್ರಕ್ರಿಯೆ ಮುಂದುವರೆಸಲು ಅವಕಾಶವಿರುತ್ತದೆ. ಅಂದರೆ ನಿಮ್ಮ ಬಾಂಡ್ ಏನಾದ್ರು ಕಳೆದು ಹೋಗಿದ್ರೆ ನೀವು ನಿಮ್ಮ ಹತ್ತಿರದ ಅಂಗನವಾಡಿ
ಕಾರ್ಯಕರ್ತೆ ಅಥವಾ ಶಿಶು ಅಭಿವೃದ್ಧಿ ಕಚೇರಿಗೆ ಭೇಟಿ ನೀಡಿ ನೋಂದಣಿ ಸಂಖ್ಯೆ ಇದ್ರೆ ನೀವು ಮತ್ತೆ ಹಣವನ್ನ ಪಡೆಯಬಹುದು. 18 ವರ್ಷ ತುಂಬದಿದ್ದರೂ ಹಣ ಸಿಗುತ್ತದೆಯೇ? ಇಲ್ಲ. ಯೋಜನೆಯ ನಿಯಮದಂತೆ ಹೆಣ್ಣು ಮಗಳಿಗೆ 18 ವರ್ಷ ಪೂರ್ಣಗೊಂಡು ಬಾಂಡ್ ಮೆಚುರಿಟಿ ಅವಧಿ ಮುಗಿದ ನಂತರವಷ್ಟೇ ಹಣ ಬಿಡುಗಡೆಯಾಗುತ್ತದೆ. ನಿಮ್ಮ ಮಗು 18 ವರ್ಷ ಆಗಿದ್ರೆ ಮಾತ್ರ ನಿಮಗೆ ನಿಮ್ಮ ಬಾಂಡ್ ಮೆಚುರಿಟಿ ಆಗುತ್ತೆ, ಹಣ ಬರುತ್ತೆ. ಮುಖ್ಯಾಂಶಗಳು. ಇದರ ಹೈಲೈಟ್ ಏನಪ್ಪಾ ಅಂದ್ರೆ, ಬೆಂಗಳೂರು ಗ್ರಾಮಾಂತರ 4367 ಮಕ್ಕಳ ಬಾಂಡ್ ಹಣ ಸಿದ್ಧವಾಗಿದೆ. ಫಲಾನುಭವಿಗಳು ಹೆಣ್ಣು ಮಗಳು ಖುದ್ದಾಗಿ ಕಚೇರಿಗೆ ಹಾಜರಾಗುವುದು ಕಡ್ಡಾಯ. ಮಾರ್ಚ್ 25ರ ಒಳಗೆ ಅರ್ಜಿ ಸಲ್ಲಿಸದಿದ್ದರೆ ಹಣ ವಾಪಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.